ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಯವರು ಕೂಡ ತಮ್ಮ ಏಜನ್ನ ನೀವು ಪರ್ಫೆಕ್ಟ್ ಆಗಿ ಹೇಳಿಲ್ಲ ನನಗೆ. ಇವತ್ತು ಹ್ಯಾಪಿ ಬರ್ತ್ಡೇ ಟು ಮೀ ಯಾರು ಹೇಳಿದ್ರೆ ಫೋನ್ ಮಾಡಿದ್ರೆ ಅವ್ರು ಹೇಳಕ್ಕಿಂತ ಮೊದಲೇ ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ನಾನು ಹೇಳ್ಬಿಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಇವತ್ತಿನ ಡೇಟ್ 14 ಇದೆಯಲ್ಲ, ಅದು ನನ್ನ ಸ್ಕೂಲ್ಗೆ ಮೇಷ್ಟ್ರು ಬರ್ಕೊಂಡಿರೋದು. ನಮ್ಮಲ್ಲಿ ನಾನು ಬಿಟ್ಟು ಒಬ್ಬರು ಓದೇ ಇಲ್ಲ. ಹೌದು, ಹೆಬ್ಬೆರಳು ಮತ್ತು ಮನೆಯಲ್ಲಿ ತೊಲ ಅಂತ ಹಾಕಿರ್ತಾರೆ ಮರದ್ದು, ಅಲ್ಲಿ ಒಂದು ಗೀಟ್ ಹಾಕೋದು. ಎಷ್ಟಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ. ಅಲ್ಲೇ ನನ್ನ ನನ್ನ ಆಯಸ್ಸು 30ರೊಳಗೆ ಇದೆ. ಆಮೇಲೆ ಎರಡನೇದಾಗಿ ನಾನು ಹುಟ್ಟದ ಹಬ್ಬ ಅಂತ ಆಚರಣೆ ಮಾಡ್ಕೊಂಡೇ ಇಲ್ಲ. ನಮ್ಮ ಅಭಿಮಾನಿಗಳ ಸೇರಿ ನಾನು ತಿಳ್ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡ್ತಾರೆ ಅಂತೇಳಿ ಇವರು ನಂದಿದ್ದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ನನಗೆ ವ್ಯಕ್ತಿ ಪೂಜೆಯಲ್ಲಿ ಅಂಧ ಅಭಿಮಾನದಲ್ಲಿ ನಂಬಿಕೆ ಇಲ್ಲ. ಆದರೆ ಅಭಿಮಾನಿಗಳು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಮಾಡಬೇಡಿ, ರಕ್ತದಾನ ಮಾಡಿ ಅಂತ ಹೇಳಿದ್ದೀನಿ. ಯಾರ್ಯಾರು ಬರ್ತಾರೆ ಎಲ್ಲ ಕಡೆ ರಕ್ತದಾನ ಈ ಥರ ಸಾಮು ಮಾಡ್ತಾರೆ, ಅನ್ನೂರು, ಕೊಳ್ಳೇಗಾಲ, ನಗರ ಈ ಕಡೆ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಬಟ್ ಈ ಇದನ್ನು ನೆಪವಾಗಿ ಇಟ್ಕೊಂಡು ಸಾಮಾಜಿಕವಾಗಿ ಕೆಲಸ ಮಾಡಿ ಅಂತ ಈ ಅಭಿಮಾನ ನೋಡಿದ್ರೆ ಏನು ಅನ್ಸುತ್ತೆ ಸರ್? ಅಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನ ಗಳಿಸೋದು ಕಷ್ಟ ಅಲ್ವಾ? ಆದ್ದರಿಂದ ನಾನು ಅಭಿಮಾನಿಗಳ ಅಭಿಮಾನಿ. ಸೊ ಅಷ್ಟೊಂದು ಅಸಂಖ್ಯಾತ ಜನ ನಂಬಿಕೆ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ. ಅವ್ರ ಪ್ರೀತಿ, ನಂಬಿಕೆ, ಭರವಸೆಗೆ ತಕ್ಕಾಗಿ ನಡ್ಕೋಬೇಕಲ್ಲ. ನಮಗೆ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ನಡಿಬೇಕಲ್ಲ. ಅದು ನಡೆದ್ರೆ ಜನಪರವಾಗಿದ್ದಾನೆ ಅಂತ ಅರ್ಥ. ಈಗ ಅದಕ್ಕೆ ತಕ್ಕನಾಗಿ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ. ಅದು ಯಾವ ಇಲಾಖೆ ಸಿಕ್ಕೇ ಇರಲಿ, ಈ ನಮ್ಮ ಜನಪರವಾದಂಥ ನಿಲುವಿನಲ್ಲಿ, ಸಿದ್ಧಾಂತದಲ್ಲಿ ಬದಲಾವಣೆ ಇಲ್ಲ. ಅಧಿಕಾರ ಇದ್ದಾಗಲೂ, ಅಧಿಕಾರ ಇಲ್ಲದಿದ್ದಾಗಲೂ. ಆದ್ದರಿಂದ ಸಿಕ್ಕಿದೆ ಅಂದ್ಬಿಟ್ಟು ಹೆಚ್ಚುಗಾರಿಕೆಲ್ಲ ಸಿಕ್ಕಲಿಲ್ಲ ಅಂತ ದುಃಖ ನಾವು. ಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ನಿರ್ವಹಣೆ ಮಾಡೋದು, ಜನಪರವಾಗಿರೋದು, ಅಭಿವೃದ್ಧಿ ಪರವಾಗಿ ಸಾಧ್ಯವಾದಷ್ಟು ಎಲ್ಲ ಜನರನ್ನ, ಸಮುದಾಯಗಳನ್ನು ಒಟ್ಟಾಗಿ ಕೊಂಡೊಯ್ತಕ್ಕಂಥ ಪ್ರಯತ್ನ ಮಾಡೋದು. ಅಂಬೇಡ್ಕರ್ಗೆ ಎಷ್ಟು ಅವಮಾನ, ಹಿಂಸೆ ಆಯಿತು, ಅಷ್ಟು ನಡುವೆ ಅವರು ಯಾರನ್ನು ದ್ವೇಷದಿಂದ, ಸೇಡಿನಿಂದ ನೋಡಿದವರೇ ಅಲ್ಲ, ನೋಡಲೇ ಅವರು ಅನುಭವಿಸಿದಂಥ ಹಿಂಸೆಯನ್ನು ದೇಶದಲ್ಲಿ ಯಾರೂ ಅನುಭವಿಸಲ್ಲ. ಆದ್ರೂ ದೇಶದ ಪರವಾಗಿ, ದೇಶ ಕಟ್ಟುವ ಪರವಾಗಿ ಅವರೆಲ್ಲ ಬುದ್ಧಿಶಕ್ತಿ, ಸಾಮರ್ಥ್ಯನ ವಿನಿಯೋಗಿಸ್ತಾರೆ. ನಾವು ಹೆಸರು ಹೇಳುವಾಗ ಅವರು ನಾದಿಲಿ ನಡಿಬೇಕು ಅಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು.